ದಾವಣಗೆರೆ ನಗರದ ಸರಸ್ವತಿ ಬಡಾವಣೆಯಲ್ಲಿರುವ ಪಂಚಮುಖಿ ಉದ್ಯಾನವನದಲ್ಲಿ ಉದ್ಯಾನವನ ಅಭಿವೃದ್ಧಿ ಸಮಿತಿಯಿಂದ ಶ್ರಮದಾನ ಹಾಗೂ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಉದ್ಯಾನವನದ ಸುತ್ತಮುತ್ತಲಿನ ನಾಗರಿಕರು ಉತ್ಸಾಹದಿಂದ ಪಾಲ್ಗೊಂಡು ಉದ್ಯಾನವನವನ್ನು ಸ್ವಚ್ಛಗೊಳಿಸಿದರು. ಉದ್ಯಾನವನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಕೆಜಿ ಯಲ್ಲಪ್ಪ ಅವರ ನೇತೃತ್ವದಲ್ಲಿ ನಡೆದ ಈ ಶ್ರಮದಾನ ಕಾರ್ಯಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಈ ವೇಳೆ ಮಾತನಾಡಿದ ಅಧ್ಯಕ್ಷ ಯಲ್ಲಪ್ಪ ಅವರು, ಉದ್ಯಾನವನವನ್ನು ಸ್ವಚ್ಛವಾಗಿ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ. ಸಾರ್ವಜನಿಕರ ಸಹಕಾರದಿಂದ ಮಾತ್ರ ಸ್ವಚ್ಛತೆ ಹಾಗೂ ಪರಿಸರ ಸಂರಕ್ಷಣೆ ಸಾಧ್ಯ ಅಂತ ಹೇಳಿದರು. ಕಾರ್ಯಕ್ರಮದ ಬಳಿಕ ಭಾಗವಹಿಸಿದ ನಾಗರಿಕರು ಒಟ್ಟಾಗಿ ಉಪಹಾರ ಸೇವಿಸಿದರು. ಉದ್ಯಾನವನವನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ನಾಗರಿಕರಿಗೆ ಮನವಿ ಮಾಡಲಾಯಿತು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ನಮಸ್ಕಾರ ಎಲ್ಲರಿಗೂ. ನೋಡಿ, ಇವತ್ತು ನಮ್ಮ ವಿಶ್ವನಾಥ್ ಅವರು ಮೋಟ್ ಸಲ್ಕೆಯಿಂದ ನೀರು ಹರಿಯ ಕಾಲುವೆ ಮಾಡ್ತಾ ಇದ್ದಾರೆ. ಭಾರತೀಯರು ಖುಷಿಯಾಗಿ ನೋಡ್ತಾ ಇದ್ದಾರೆ. ತಾವು ಅಲ್ಲ ನೋಡ್ರಿ, ಏನ್ ಚೌಡಪ್ಪ ನೋಡ್ರಿ, ಏನ್ ಜನವರಿ ಸಂಕ್ರಾಂತಿ ಇವತ್ತೇ ಇವತ್ತೇ ನಮ್ಮ ಉದ್ಯಾನವನದಲ್ಲಿ ನೋಡಿ. ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಮಂಜುಳಮ್ಮರು ಇವತ್ತು ಅವ್ರ ತಂಡದ ಜೊತೆಗೆ ಒಗ್ಗರಣೆ ಮಂಡಕ್ಕಿ, ಬಿಸಿ ಮೆಣಸಿನಕಾಯಿ ರೆಡಿ ಮಾಡಿಸ್ತಾ ಇದ್ದಾರೆ. ಎಲ್ಲ ಶ್ರಮದಾನ ಮಾಡಿದ ತಕ್ಷಣ ಡಬಲ್ ಮಂಡಕ್ಕಿ ಡಬಲ್ ಮೆಣಸಿನಕಾಯಿ ಹೊಡಿಬೇಕು. ಯಾಕಂದ್ರೆ ಸುಸ್ತಾಗಿರುತ್ತಾ ಕೆಲಸ ಮಾಡಿ. ರೇಷರು ಅವ್ರು ನಮ್ಮ ಗೌರಮ್ಮನವರು, ಸದಸ್ಯರು ಅನ್ಸೂಯಮ್ಮರು ಅಲ್ವಾ, ಎಲ್ಲ ಹಿಂಗಂದ್ರೆ ಸರಿ ಅಲ್ವಾ, ವಿಜಯ ಮೇಡಮ್ ಅವರು ನೋಡಿ, ನಿಮ್ಮ ಎಲ್ಲ ಹೆಸರು ಚೆನ್ನಾಗಿ ನೆನಪಿಲ್ಲ ನನಗೆ. ಆದ್ರೂ ಮಾಡ್ತೀರ, ಖುಷಿ ಪಡುತ್ತೆ. ಹೌದು ನೋಡಿ, ನಾನು ಇವ್ರಿಗೆಲ್ಲ ಅರೇಂಜ್ ಮಾಡ್ಕೊಂಡು ಕಷ್ಟಪಟ್ಟು ಪಾಪ ಮಹಿಳಾ ಘಟಕದವರೆಲ್ಲ ಮಂಡಕ್ಕಿ ಮೆಣಸಿನಕಾಯಿ ಮಾಡಿಸ್ತಿದ್ದಾರೆ. ಅದು ತಿನ್ಬೇಕು ಅಂತ ಆತರವಾಗಿ ಬಂದಿದ್ದೀನಿ ಈಗ. ಬರ್ರಿ ರವಿಕುಮಾರ್, ನೀವೇನ್ರಿ ಒಬ್ಬರೇ ಇಲ್ಲಿ? ಸತೀಶ್ ಬಾರಪ್ಪ. ಡಾಕ್ಟರ್ ಮಂಜುನಾಥ್ ಮೊನ್ನೆ ಏನಂತ ಹೇಳಿದ್ರಣ್ಣ? ಏನಂತ ಹೇಳಿದ್ರಿ? ಏನಾರ ಹೇಳ್ರಿ ಡಾಕ್ಟ್ರೆ. ಈಗ ನಮ್ಮ ವಿಡಿಯೋ ಮಾಡ್ತಾ ಇದ್ದ ಪ್ರಭುಗಳು ಅಂತೇಳಿ ಬರ್ತಾರೆ, ಈಗ ಬರ್ತಾರೆ ಅವರು. ಬರ್ರಿ ರವಿಕುಮಾರ್, ಅವ್ರು ಮೇನ್ ಹೆಡ್, ನಮ್ಮ ಹೆಡ್ ಅವರು ಅಂದ್ರೆ ಕಾರ್ಯದರ್ಶಿಗಳು ಅಂತನಾ? ಮಾತಾಡ್ರಿ ಏನಾದ್ರು ಮೇಡಮ್ ಮಾಸ್ಟರ್, ಮಾತಾಡ್ರಿ. ಮಾಸ್ಟರ್ ಏನು ಮಾತಾಡ್ತಲ್ಲ. ಇವತ್ತು ಎಲ್ಲರ ಸಹಕಾರದಿಂದ ಇವತ್ತು ನಮ್ಮ ಉದ್ಯಾನವನ ಪ್ರತಿ ವಾರ ನೀರು ಬಿಟ್ಟು ಕಳ ಅಂತ ಇದೆ. ಎಲ್ಲದಕ್ಕೂ ಕಾರಣ ನಮ್ಮ ಅಧ್ಯಕ್ಷರಾದ ಯಲ್ಲಪ್ಪ ಸರ್ ಅವರು, ಅವರ ತಂಡದವರು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಪ್ರತಿ ವಾರ ಯಶಸ್ವಿ ಮಾಡ್ತಾ ಇದ್ದಾರೆ. ಅವರಿಗೆ ಮೊಟ್ಟ ಮೊದಲಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಹಾಗೆ ನಮ್ಮ ಜೊತೆಗೆ ಸಹಕರಿಸಿ ನಮ್ಮ ಮಹಿಳಾ ತಂಡದವರು ಅವರು ಕೂಡ ಒಂದು ಶ್ರಮದಾನವನ್ನ ಈ ಪಾರ್ಕಿಗೆ, ಈ ಗಿಡ ಮರಗಳಿಗೋಸ್ಕರ, ಈ ಪರಿಸರಕ್ಕೋಸ್ಕರ ಅವರು ಶ್ರಮ ಪಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಈ ಪಾರ್ಕಿನ ವತಿಯಿಂದ ಎಲ್ಲ ಒಂದು ಉದ್ಯಾನವನ ಸಮಿತಿ ವತಿಯಿಂದ ಸಾಕ್ಬಿಟ್ರಿ ಮಾಸ್ಟರ್, ಭಾಷಣ ಮಾಡಕತ್ಬಿಟ್ರಲ್ಲ ನೀವು. ಅಲ್ಲ ಮೇಸಲ್ಲ ಮಕ್ಕಳಿಗೆ ಪಾಠ ಮಾಡಿ ರೂಢಿ. ಹೇಳಿ ವಾರ ಅಷ್ಟೇ ಅಲ್ಲ, ಪ್ರತಿ ವಾರನು ಪ್ರತಿ ಭಾನುವಾರ ಕೂಡ ಎಲ್ಲರೂ ಬಂದು ಈ ಒಂದು ಸಮಾಧಾನದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ತಮ್ಮ ತನುಮನ ಧನವನ್ನು ಅರ್ಪಿಸಿ ಈ ಒಂದು ಪಾರ್ಕ್ ಅನ್ನ ಅಭಿವೃದ್ಧಿಗೊಳಿಸೋಣ. ಸಾಕ್ರಿ. ಬಡಾವಣೆಯ ಉದ್ಯಾನವನದಲ್ಲಿ ದಾವಣಗೆರೆ ಅಭಿವೃದ್ಧಿ ಸಮಿತಿಯಿಂದ ಶ್ರಮದಾನ ಹಮ್ಮಿಕೊಂಡಿದ್ವಿ. ಅದರ ಪ್ರಯುಕ್ತ ಶ್ರಮದಾನ ಆದ ನಂತರ ಎಲ್ಲ ಮಹಿಳಾ ಘಟಕದವರಿಂದ ಕಳಿಸಪ್ಪ ಸ್ವಲ್ಪ ಕಡೆಗೆ ಎಲ್ಲ ಮಹಿಳಾ ಘಟಕದವರಿಂದ ಇವತ್ತು ಎಲ್ಲರಿಗೂ ಮಂಡಕ್ಕಿ ಹಾಗೂ ಮೆಣಸಿನಕಾಯಿ ವಿತರಣೆ ಇದೆ. ಹಾಗಾಗಿ ನಾವೆಲ್ಲರೂ ಸೇರಿ ಮಹಿಳಾ ಘಟಕದವರಿಗೆ ಒಂದು ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಜೊತೆಗೆ ಇವತ್ತು ಯಾರ್ಯಾರು ಈ ಶ್ರಮದಾನದಲ್ಲಿ ಭಾಗವಹಿಸಿದಾರೋ ಎಲ್ಲರಿಗೂ ಉದ್ಯಾನವನ ಅಭಿವೃದ್ಧಿ ಸಮಿತಿಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೇವೆ. ನೋಡಿ, ಇವರು ಉಷಾಮರ್ ಈಗ ಬಂದಿದ್ದಾರೆ. ಇವ್ರು ಕಲ್ಲೇಶಪ್ಪ, ಅವ್ನು ನೋಡಿ ಸಣ್ಣ ಮಕ್ಕ ಹಿಡ್ಕೊಂಡಿದ್ದಾನೆ. ಅವನು ನಮ್ಮ ಉಷಾ ಅವ್ರ ಮಗ.
ಚೆನ್ನಾಗಾಯ್ತು ಇವತ್ತು ಕಾರ್ಯಕ್ರಮ, ತುಂಬಾ ಖುಷಿ ಆಯ್ತು. ಅಮ್ಮ ನೀನು ತಿಂಡಿ ತಿಂದೆ ಹೋಗ್ಬೇಕಮ್ಮ. ಮಾತಾಡ್ರಿ ಅನ್ನದಾತೆ ಸುಖೀ ಭವ. ಮಂಡಕ್ಕಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ತುಂಬಾ ಚೆನ್ನಾಗಿದೆ. ಶ್ರಮದಾನ ನಂತರ ಎಲ್ಲರಿಗೂ ಬೇಕಾಗಿತ್ತು. ಅದನ್ನ ಮಹಿಳಾ ಘಟಕದವರು ಪ್ರತಿ ವಾರ ಹಿಂಗೆ ಯಾರನ್ನ ಒಬ್ಬೊಬ್ರು ಮಾಡ್ತಾ ಇರಲಿ. ಹೋದ ವಾರ ನಾನು ಮಾಡ್ತಿದ್ದೆ ಶ್ರಮದಾನ, ಡಾಕ್ಟರ್ ಮಾಡಿಸಿದ್ರು. ಯಾವಾಗ ಮಾಡಿಸ್ತಾರೆ.